ನೀವು ಕೂಡ ಸಾಕಷ್ಟು ಒಡನಾಟವನ್ನ ಇಟ್ಕೊಂಡಿರ್ತೀರ ದರ್ಶನ್ ಅವ್ರ ಜೊತೆಗೆ. ಅವರ ಈ ಸ್ಥಿತಿಯ ಬಗ್ಗೆ ಅವ್ರ ಮನೆಯವ್ರಿಗೆ ಯಾವ ರೀತಿ ಧೈರ್ಯವನ್ನ ತುಂಬ್ತೀರಾ ಅಂತ? ಇಲ್ಲ, ಅವ್ರಿಗೆ ಧೈರ್ಯ ಇದೆ, ಧೈರ್ಯವಂತರಾಗಿದ್ದಾರೆ. ಬಟ್ ಒಂದು ವಿಷಾದ ಇದೆ, ಯಾಕಂದರೆ ಕನ್ನಡದ ಒಬ್ಬ ಬಾಕ್ಸ್ ಆಫೀಸ್ ಸುಲ್ತಾನ್, ಥಿಯೇಟರ್ಗಳನ್ನು ತುಂಬಿಸ್ತಾ ಇದ್ದಂಥವ್ರು. ಅವರು ಅವ್ರ ಚಿತ್ರೀಕರಣದಲ್ಲಿ ಅವ್ರ ಸಿನಿಮಾಗಳಿದ್ರೆ ಒಂದು 500-600 ಫ್ಯಾಮಿಲಿ ಊಟ ಆಗುತ್ತೆ. ಅವ್ರ ಸಿನಿಮಾ ರಿಲೀಸ್ ಆದರೆ ಸಾವಿರಾರು ಕುಟುಂಬಗಳಿಗೆ ಆಟೋ ಡ್ರೈವರಿಂದ ಹಿಡಿದು ಪಾಪ್ಕಾರ್ನ್ ಮಾರೋಣಂದು ಹಿಡಿದು ಥಿಯೇಟ್ರಲ್ಲಿ ಥಿಯೇಟರ್ ಸೆಟಪ್ ಮಾಡೋವರೆಗೂ ಎಲ್ಲರಿಗೂ ಕೆಲಸ ಸಿಕ್ಕುವಂಥದ್ದು. ಅಂದರೆ ಅಷ್ಟು ಜನ ಪ್ರೇಕ್ಷಕರನ್ನ ವೇದಿಕೆ ಥಿಯೇಟ್ರಿಗೆ ಕರ್ಕೊಂಬರೋ ಶಕ್ತಿ ಇರುವಂಥ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅವರು. ಈಗ ಏನೋ ನಾನು ಹೇಳಿದ ಹಾಗೆ ಕರ್ಮವನ್ನು ನಂಬುವಂಥ ವ್ಯಕ್ತಿ ನಾನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಒಂದು ಟೈಮ್ ಇದ್ದೇ ಇರುತ್ತೆ. ಏನೋ ಕೆಟ್ಟ ಸಂದರ್ಭದಲ್ಲಿ ಏನೋ ಒಂದು ದುರ್ಘಟನೆ ನಡೆದೋಗಿದೆ, ಈ ವಿಚಾರಣೆ ಅವ್ರ ಬೇಲ್ ಕ್ಯಾನ್ಸಲ್ ಆಗಿದೆ, ತೀರ್ಪು ಬರಬೇಕಷ್ಟೇ. ಇನ್ನು ಏನು ಎತ್ತ ಅನ್ನೋದು ಗೊತ್ತಾಗಬೇಕು, ನಮ್ಗೆ ಗೊತ್ತಿಲ್ಲ, ಕಾನೂನು ಪಂಡಿತರಲ್ಲ ನಾವು. ನಾನು ಲಾಯರ್ ಗುಣವಂತ. ಮೊನ್ನೆ ಎಲ್ಲ ಟ್ರೋಲ್ ಮಾಡ್ತಾ ಇದ್ರು, ದರ್ಶನ್ ಅವ್ರನ್ನ ಬಿಡಿಸ್ಕೊಂಬರ್ಬೇಕು ಈ ಲಾಯರಿಂದಲೇ ಸಾಧ್ಯ ಅಂತ ಹೇಳ್ಬಿಟ್ಟು ನಾನು ಲಾಯರ್ ಗುಣವಂತನ ಹಾಕ್ಬಿಟ್ಟು ಹೈಯೆಸ್ಟ್ ಟ್ರೋಲ್ ಆದಂಥ ಪಾತ್ರ ಇದು. ನೋವಿದೆ. ಇದರ ಮೊನ್ನೆ ಅವರು ಮಧ್ಯಂತರ ಜಾಮೀನು ಸಿಕ್ಕಿ ಆಚೆ ಬಂದಾಗ ಖುಷಿ ಆದೆ ನಾನು. ಮತ್ತು ಅಚಾನಕ್ ಅದು ಒಳಗಡೆ ಹೋದಾಗ ಅಯ್ಯೋ, ಬಟ್ ಕಾನೂನಿಗಿಂತ ದೊಡ್ಡವರು ಇನ್ನೊಬ್ರು ಅಲ್ವೇ ಅಲ್ಲ. ಅವತ್ತು ಕಾನೂನಿಗೆ ತಲೆಬಾಗಬೇಕು. ಇನ್ನೂ ಕೂಡ ಟ್ರಯಲ್ ಇನ್ನೊಂದು ವಿಚಾರಣೆ ಮತ್ತೊಂದು ಸಾಕ್ಷಿಗಳೆಲ್ಲವೂ ಕೂಡ ವಿಚಾರ ನಡೀತು. ಆದಷ್ಟು ಬೇಗ ಬಾಕ್ಸ್ ಆಫೀಸ್ ಸುಲ್ತಾನ್ ಆಚೆ ಬರಲಿ. ಹಳೆ ಚರಿಷ್ಮಾ ಆಗತ್ತು ಎಲ್ರಿಗೂ ಕನ್ನಡ ಪ್ರೇಕ್ಷಕರಿಗೆ ಖುಷಿಯನ್ನು ನೀಡಲಿ ಅಂತ ನಾನು ಆಶಿಸ್ತೀನಿ. ಸರ್, ಈಗ ಸಾಕಷ್ಟು ವರ್ಷಗಳಿಂದ ನೀವು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಒಂದಷ್ಟು ಒಡನಾಟವನ್ನ ಇಟ್ಕೊಂಡಿರ್ತೀರಾ. ಸೊ ಅವ್ರ ಬಗ್ಗೆ ಇದುವರೆಗೂ ನೀವೆಲ್ಲೂ ಶೇರ್ ಮಾಡ್ಕೊಳ್ತಿರುವಂತ ವಿಚಾರ ಏನಾದ್ರು ಇತ್ತು ಅಂತಂದ್ರೆ ಶೇರ್ ಮಾಡೋದಾದ್ರೆ? ಅವರು ಸಚ್ ಎ ವಂಡರ್ಫುಲ್ ಪರ್ಸನ್. ಜನರನ್ನ ಪ್ರೀತಿ ಮಾಡ್ತಾನೆ. 1000 ಜನರ ಮಧ್ಯದಲ್ಲೂ ಕೂಡ ಒಂದು ವ್ಯಕ್ತಿ ಎಷ್ಟಾದ ಅಂತ ಹೇಳಿದಾಗ ಕರೆದು ಮಾತಾಡುವಂಥ ಗುಣ ಇರುವಂಥವ್ರು. ತಾನೊಬ್ಬ ಸೂಪರ್ ಸ್ಟಾರ್ ಅಹಂಕಾರನೇ ಇಲ್ದಿರುವಂಥ ವ್ಯಕ್ತಿ. ಪ್ರಾಣಿ ಪಕ್ಷಿಗಳನ್ನ ತುಂಬ ಪ್ರೀತಿ ಮಾಡುವಂಥ ಮನುಷ್ಯ. ರೈತರ ಮೇಲೆ ತುಂಬ ಕಾಳಜಿ ಇರುವಂಥ ವ್ಯಕ್ತಿ. ಪಕ್ಷಾತೀತವಾಗಿ ಸ್ನೇಹಿತರಿಗೋಸ್ಕರ ಎಲ್ಲಿ ಬೇಕಾದ್ರೆ ನಿಂತ್ಕೊಳ್ಳುವಂಥ ವ್ಯಕ್ತಿತ್ವ ಅವ್ರದ್ದು. ನನ್ನ ಟೆಕ್ನಿಷಿಯನ್ಸ್ಗಾಗಿ ಒಂದು ಸಿನಿಮಾನೇ ಮಾಡಿಕೊಟ್ಟಂಥ ವ್ಯಕ್ತಿ ಅವ್ರಿದ್ರೆ. ಅವರು ಎಲ್ಲ ಮಜ್ಜಿಗಳನ್ನು ನೋಡ್ಕೊಂಬಂದಿದ್ದಾರೆ. ಒಬ್ಬ ಲೈಟ್ ಬಾಯ್ ಇಂದ ಹಿಡಿದು ಒಬ್ಬ ಸೂಪರ್ ಸ್ಟಾರ್, ಕನ್ನಡದ ಎಕ್ಸ್ಟ್ರಾರ್ಡಿನರಿ ಅಂದರೆ ಅಷ್ಟು ಕೋಟಿಗಟ್ಟಲೆ ಅಭಿಮಾನಿಗಳನ್ನು ಇರುವಂಥ ವ್ಯಕ್ತಿ. ಅವ್ರ ಬಗ್ಗೆ ಎಲ್ಲ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಬಟ್ ನನಗಂತೂ ಭಾಳ ಪ್ರೀತಿ ಇದೆ. ನನ್ನ ರಾಗ ಸಂದರ್ಭದಲ್ಲಿ ನನ್ನ ಟ್ರೈಲರ್ ಲಾಂಚಿಗೆ ಬಂದಿದ್ದಾಗಿರ್ಬೋದು, ರಾಗ ಸ್ವಲ್ಪ ಆರ್ಥಿಕ ಮುಗ್ಗಟ್ಟಾದಾಗ ನನಗೆ ಮಾನಸಿಕ ಸ್ಥೈರ್ಯವನ್ನು ತುಂಬಿದ್ದಾಗಿರ್ಬೋದು, ನಮ್ಮನ್ನು ಪ್ರೀತಿ ಮಾಡಿದ್ದಾಗಿರ್ಬೋದು, ವಿಶ್ವಾಸ ಇದೆ ನನಗೆ, ಸ್ನೇಹ ಇದೆ. ಬಟ್ ಈಗ ಸಂದರ್ಭಕ್ಕೆ ಖಂಡಿತ ವಿಷಾದ ಇದೆ. ನಾವು ಏನು ಮಾಡ್ಬೋದು ಈಗ? ಅವರ ಅಭಿಮಾನಿಯಾಗಿ, ಒಬ್ಬ ಕನ್ನಡದ ಪ್ರೇಕ್ಷಕನಾಗಿ, ಅವರ ನೆರೆಕೆರೆವನಾಗಿ ಅದೇ ಏರಿಯಾದಲ್ಲಿರುವ ಕಾರಣ ಆದಷ್ಟು ಬೇಗ ಅವ್ರು ಆಚೆ ಬರಲಿ. ಇದೆಲ್ಲ ಸಹಿಸ್ಕೊಳ್ಳೋಕೆ ಶಕ್ತಿ ಭಗವಂತ ಅವರಿಗೂ, ಅವ್ರ ಕುಟುಂಬದವರಿಗೂ, ಅವ್ರ ಅಭಿಮಾನಿಗಳಿಗೂ ಕೊಡಲಿ ಅಂತ ನಾನು ದೇವರನ್ನ ಕೇಳ್ಕೊಬೋದು ಅಷ್ಟೆ. ಒಬ್ಬ ನಟನಾಗಿ ಒಂದು ಸಿನಿಮಾ ತೆರೆ ಕಾಣ್ತಿದೆ ಅಂತಂದಾಗ ಆ ಕಟ್ಔಟ್ ಥಿಯೇಟರ್ ಮುಂದೆ ಏನ್ ನಿಲ್ಲುತ್ತಲ್ಲ, ಸೊ ಅಂತ ಒಂದು ಸಂದರ್ಭದಲ್ಲಿ ಆಲಭಿಷೇಕ ಮಾಡುವಂಥದ್ದಾಗಿರ್ಬೋದು, ಆ ನಟ ಬರ್ತಾರೆ, ಅವ್ರ ಜೊತೆ ಒಂದು ಫೋಟೋ ತಗೋಣ, ಅವ್ರಿಗೆ ವಿಶ್ ಮಾಡೋಣ ಅನ್ನುವಂಥದ್ದು ಇರುತ್ತೆ. ಡೆವಿಲ್ ಸಿನಿಮಾ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ತಿದೆ. ಬಟ್ ಇವರು ಡಿ ಬಾಸ್ ಅಭಿಮಾನಿಗಳಲ್ಲಿ ಏನಂತಂದ್ರೆ ಒಂದು ಗೊಂದಲ ಇದೆ, ಅಷ್ಟ್ರಲ್ಲಿ ದರ್ಶನ್ ಅವ್ರು ರಿಲೀಸ್ ಆಗ್ತಾರಾ ಇಲ್ವಾ ಅನ್ನುವಂಥದ್ದು. ಯಾಕಂತಂದ್ರೆ ಡೆವಿಲ್ ಸಿನಿಮಾ ಅವರೊಟ್ಟಿಗೆ ಕೂತು ಫಸ್ಟ್ ನೋಡಬೇಕು ಅನ್ನುವಂಥದ್ದು. ಆ ಒಂದು ಗೊಂದಲದ ಜೊತೆಗೆ ಆತಂಕನೂ ಕೂಡ ಇದೆ. ಒಂದು ಬೇಲ್ ಕ್ಯಾನ್ಸಲ್ ಆಗಿರೋದು ನೀವೇ ಹೇಳಿದ್ರಿ, ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಅವ್ರು ಬರ್ತಾರ ಇಲ್ವಾ ಅನ್ನುವಂಥ ಗೊಂದಲ. ಸೊ ಅಭಿಮಾನಿಗಳಿಗೆ ಯಾವ ರೀತಿ ಧೈರ್ಯ ತುಂಬ್ತೀರಾ? ಮಳೆ ಬಂದಿಲ್ಲ ಅಂದ್ರೆ ಜನ ಏನ್ ಮಾಡ್ತಾರೆ? ಮಳೆ ಬಂದಿಲ್ಲ ಅಂದ್ರೆ ರೈತರು ಏನ್ ಮಾಡ್ತಾರೆ? ಮಳೆ ಬಂದಿಲ್ಲ ಅಂತ ಹೇಳಿದ್ರೆ ದೇವರಿಗೆ ಮೊರೆ ಹೋಗ್ತಾರೆ, ದೇವರಿಗೆ ಮಳೆ ಬರಲಿ ಅಂತ. ನಾವೀಗ ಅವ್ರ ಅಭಿಮಾನಿಗಳು ದೇವರ ಮೊರೆ ಹೋಗ್ಬೇಕಷ್ಟೇ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಕೆಟ್ಟ ಮೆಸೇಜ್ ಇರುವಂಗೆ ಹೇಳೋ ಬದಲು ದೇವ್ರನ್ನ ನಂಬ್ತೀವಿ ನಾವು. ಅವೆಲ್ಲ ದೇವ್ರನ್ನ ನಂಬಂತವ್ರೆ. ದೇವ್ರಿಗೆ ಅರ್ಕೆ ಕಟ್ಟೋಣ. ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ್ ಡೆವಿಲ್ ಸಿನಿಮಾ ರಿಲೀಸ್ಗೆ ನಮ್ಮ ಮುಂದೆ ಇರಲಿ, ನಮ್ಮ ಜೊತೆ ಇರಲಿ ಅಂತ ನಾವು ಆಶಿಸೋಣ. ಅವ್ರಿಗೋಸ್ಕರ ಪ್ರೇಯರ್ ಮಾಡೋಣ. ನಮ್ಮ ಪ್ರಾರ್ಥನೆಯಲ್ಲಿ, ನಮ್ಮ ಪೂಜೆಯಲ್ಲಿ ಅವ್ರನ್ನ ಸ್ಮರಿಸ್ಕೊಳ್ಳೋಣ. ಅವರಿಂದ ಯಾರಿಗಾದ್ರೂ ನೋವಾಗಿದ್ದರೆ
ಅವರ ಕುಟುಂಬದವರು ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ದೇವರಿಗೆ ಕೊಡಲಿ ಅಂತ ಪ್ರಾರ್ಥಿಸೋಣ. ಎಲ್ಲರನ್ನು ಪ್ರಾರ್ಥಿಸೋಣ. ಡೆವಿಲ್ ಸಿನಿಮಾ ರಿಲೀಸ್ಗೆ ಬಾಸ್ ಇರಲಿ ನಮ್ಮ ಜೊತೆ ಅಂತ ಭಗವಂತನ ಕೇಳೋಣ. ಖಂಡಿತ ನಮ್ಮ ಭಕ್ತರ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ ಅಲ್ವಾ? ನಮ್ಮ ದಾಸ ಆಚೆ ಬರ್ತಾರೆ ಅಂತ ನಂಬಿಕೆಯಲ್ಲಿರೋಣ. ನಂಬಿಕೆ ಜೀವನ ಅಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.